ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವಾಗಿ ಒಂದಿಷ್ಟು ವಿಡಿಯೋಗಳು ಹರಿದಾಡ್ತಾ ಇತ್ತು ಮೆಟಾದಲ್ಲಿ. ಹಾಗಾಗಿ ಮೆಟಾ ವಿರುದ್ಧ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಂಡಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿಡಿಯೋ ಈಗ ಡಿಲೀಟ್ ಆಗಿದೆ. ಮೆಟಾ ಸಂಸ್ಥೆಗೆ ಡಿಲೀಟ್ ಮಾಡಿದೆ. ಇನ್ನು ಅದರ ಸಿಇಒ ಮಾರ್ಕ್ ಜುಕರ್ಬರ್ಗ್ ಕ್ಷಮೆಯಾಚನೆಯನ್ನು ಮಾಡಬೇಕು ಅಂತ ಕೇಂದ್ರ ಒತ್ತಾಯ ಮಾಡ್ತಾ ಇದೆ. ಪ್ರಧಾನಿ ಮೋದಿ ವಿಡಿಯೋವನ್ನು ಮೆಟಾ ಡಿಲೀಟ್ ಮಾಡಿದ ಮೇಲೂ ಕೂಡ ಮಾರ್ಕ್ ಜುಕರ್ಬರ್ಗ್ ಕ್ಷಮೆಯಾಚನೆಗೆ ಈಗ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಫೇಸ್ಬುಕ್ನ ಸಿಇಒ ಆಗಿರುವಂತಹ ಮಾರ್ಕ್ ಜುಕರ್ಬರ್ಗ್ ಮೆಟಾ ಕ್ಷಮೆಯಾಚನೆಗೆ 3 ದಿನಗಳ ಗಡುವನ್ನು ಈಗ ಕೊಡಲಾಗಿದೆ. ಆ 3 ದಿನದೊಳಗಡೆ ಕ್ಷಮೆ ಕೇಳಬೇಕು ಅಂತ ಗಡುವನ್ನು ಈಗ ಸಂಸದೀಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೊಟ್ಟಿದ್ದಾರೆ. ಕ್ಷಮೆ ಯಾಚಿಸದೇ ಇದ್ದರೆ ಕಾನೂನು ಕ್ರಮದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನೋಡಿ, ಈ ಸೋಷಿಯಲ್ ಮೀಡಿಯಾ ಬಳಕೆ ಮಾಡುವಂಥವರು ಸಹಜವಾಗಿ ಈ ರೀತಿಯಾದಂತಹ ಒಂದಿಷ್ಟು ಬೇರೆ ಬೇರೆ ಮೆಸೇಜ್ಗಳನ್ನೆಲ್ಲ ಮಾಡಿ, ಅಂದರೆ ಕೆಲವೊಂದು ಕಾನೂನಿಗೆ ವಿರುದ್ಧವಾದಂಥ ಮೆಸೇಜನ್ನು ಮಾಡಿ ತಗಲಾಕೊಳ್ತಾ ಇದ್ರು. ಈಗ ತಗಲಾಕೊಂಡಿರೋದೇ ಇದರದ ಸಿಇಒ ನೆತ್ತಿ ಮೇಲೆ ತೂಗುಗತ್ತಿ ತೂಗ್ತಾ ಇದೆ. ನೋಡಿ, ಸೋಷಿಯಲ್ ಮೀಡಿಯಾ ಬಳಸುವಾಗ ಭಾಳ ಎಚ್ಚರಿಕೆಯಿಂದ ಬಳಸಬೇಕು ಅಂತ ನಾವು ಮಾಧ್ಯಮದಲ್ಲಿ ಆಗಾಗ ಹೇಳ್ತಾ ಇರ್ತೀವಿ. ಈಗ ಮಾರ್ಕ್ ಜುಕರ್ಬರ್ಗ್ಗೆ ಈಗ ಕ್ಷಮೆ ಯಾಚಿಸಬೇಕು ಅಂತ ಸಂಸದೀಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಈಗ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕ್ಷಮೆ ಯಾಚಿಸ್ತಾ ಇದ್ದರೆ ಕಾನೂನು ಕ್ರಮದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಈಗ ಅವ್ರ ಬಗ್ಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಏನು ವಿಡಿಯೋ ಹರಿದಾಡ್ತಾ ಇತ್ತು, ಆ ವಿಡಿಯೋ ಕೂಡ ಈಗ ಡಿಲೀಟ್ ಮಾಡಿದೆ ಮೆಟಾ ಸಂಸ್ಥೆ. ಆದರೂ ಕ್ಷಮೆ ಯಾಚಿಸಬೇಕು ಅನ್ನುವಂಥದ್ದು. ಹಾಗಾಗಿನೇ ಸಹಜವಾಗಿ ಸೋಷಿಯಲ್ ಮೀಡಿಯಾ ಎಷ್ಟು ನಾವು ಒಳ್ಳೆಯದಕ್ಕೆ ಬಳಕೆ ಆಗ್ತಾ ಇದೆಯೋ ಅದರಷ್ಟೇ ಕೆಟ್ಟದಕ್ಕೂ ಕೂಡ ಬಳಕೆ ಆಗ್ತಾ ಇದೆ. ಈಗ ಒಳ್ಳೆಯದು ಮತ್ತು ಕೆಟ್ಟದರ ಬಳಕೆಯ ನಡುವೆ ನಾವು ಹೇಗೆ ಬಳಸ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಎಷ್ಟು ಎಚ್ಚರಿಕೆಯಿಂದ ನಾವು ಅದನ್ನು ಬಳಸ್ತೀವಿ ಅನ್ನೋದು ಕೂಡ ಈಗ ಭಾಳ ಮುಖ್ಯ ಆಗ್ತದೆ. ಹಾಗಾಗಿ ಈ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳು ಹರಿದಾಡುವಂಥ ಸಂದರ್ಭದಲ್ಲಿ ಬಹಳ ಒಂದು ಎಚ್ಚರಿಕೆಯಿಂದ ಒಂದು ಹೆಜ್ಜೆಯನ್ನು ಇಡಬೇಕಾಗ್ತದೆ. ಈಗ ಕ್ಷಮೆ ಯಾಚಿಸ್ತಾ ಇದ್ದರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಸಂಸದೀಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಈಗ ಕೊಟ್ಟಿದ್ದಾರೆ. ಹಾಗಾಗಿ ಮಾರ್ಕ್ ಜುಕರ್ಬರ್ಗ್ ಒಂದು 3 ದಿನದೊಳಗಡೆ ಕ್ಷಮೆ ಕೇಳಬೇಕು ಅನ್ನುವಂಥದ್ದು ಕೂಡ ಇವಾಗ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಬೇಕು ಅವರು ಮಾರ್ಕ್ ಜುಕರ್ಬರ್ಗ್ ಕ್ಷಮೆ ಕೇಳ್ತಾರಾ ಏನು ಎತ್ತ ಅಂತ. ಯಾಕಂದರೆ ಡಿಲೀಟ್ ಆಗಿದೆ, ಈಗ ವಿಡಿಯೋ ಡಿಲೀಟ್ ಆಗಿದೆ. ಎಲ್ಲೂ ಕೂಡ ಆ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮಾತಾಡಿರುವಂತಹ ಈ ಯಾವುದೇ ರೀತಿಯಾದಂಥ ವಿಡಿಯೋ ಇವಾಗ ಸರ್ಚ್ ಮಾಡಿದರೂ ಕೂಡ ಸಿಗಲ್ಲ. ಹಾಗಾಗಿ ಮಾರ್ಕ್ ಜುಕರ್ಬರ್ಗ್ ಏನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂತಹ ಒಂದು ಕುತೂಹಲ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅಥವಾ ಯಾರದೇ ವ್ಯಕ್ತಿಗಳ ಬಗ್ಗೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆದರೆ ಅದಕ್ಕೆ ಕಮೆಂಟ್ ಮಾಡೋರು ಸಾಕಷ್ಟು ಜನ ಇರ್ತಾರೆ. ಅದಕ್ಕೆ ಬೇರೆ ರೀತಿಯ ಕಮೆಂಟ್ಗಳು, ಒಳ್ಳೆ ರೀತಿಯ ಕಮೆಂಟ್ಗಳಿಗಿಂತ ಅದೊಂಥರ ಬ್ಯಾಡ್ ಒಪಿನಿಯನ್ ಕಮೆಂಟ್ಗಳು ಮಾಡ್ತಾ ಇರ್ತಾರೆ. ಅವರಿಗೂ ಮುಂದಿನ ದಿನ ಸಾಕಷ್ಟು ಸಮಸ್ಯೆ ಆಗ್ತದೆ. ಹಾಗಾಗಿ ಇಂಥ ಗೋಜುಗಳಿಗೆ ಹೋಗೋದ್ರಿಂದ ಸುಮ್ಮನೆ ಇರೋದು ಬೆಟರ್.